ಉತ್ತರ ಪ್ರದೇಶದಲ್ಲಿ ಗಾಳಿ ಮಳೆಗೆ 54ಕ್ಕೂ ಹೆಚ್ಚು ಜನ ಬಲಿ. ಹಾರಿ ಬಿದ್ದ ಜನ, ಮರಗಳು, ವಿದ್ಯುತ್ ಕಂಬಗಳು ಧರಾಶಾಹಿ. 5 ಜಿಲ್ಲೆಗಳಲ್ಲಿ ಬೀಸಿದ ಚಂಡಮಾರುತಕ್ಕೆ ಜನಜೀವನ ಅಸ್ತವ್ಯಸ್ತ. ಪ್ರಯಾಗ್ರಾಜ್ನಲ್ಲಿ ಸುಮಾರು 6 ಗಂಟೆಗಳ ಕಾಲ ಸುರಿದ ಮಳೆಗೆ ಭಾರೀ ಅವಾಂತರ. ಹಲವು ಪ್ರದೇಶಗಳಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತ. ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಸಿಎಂ ಯೋಗಿ ಆದಿತ್ಯನಾಥ್ ಸೂಚನೆ. ಬೆಳಗಾವಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಉರುಳಿ ಬಿದ್ದ ಬೃಹತ್ ಬೋರ್ಡ್. ಅಪಾಯದಿಂದ ರಸ್ತೆಯಲ್ಲಿ ಹೋಗ್ತಾ ಇದ್ದ ವಾಹನಗಳು ಜಸ್ಟ್ ಮಿಸ್. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಿಲ್ಲ. ರಾಜ್ಯದ ಹಲವು ಜಿಲ್ಲೆಗಳಿಗೆ ಮಳೆ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. ಸಂಜೆ ಅಥವಾ ರಾತ್ರಿ ವೇಳೆಗೆ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ನಿರೀಕ್ಷೆ. ಪಶ್ಚಿಮ ಘಟ್ಟ ಹಾಗೂ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ. ಫಲಿತಾಂಶ ಬಂದು 11ನೇ ದಿನವಾದರೂ ಕೇರಳಕ್ಕಿಲ್ಲ ಸಿಎಂ. ವಿಡಿ ಸತೀಶನ್, ಕೆಸಿ ವೇಣುಗೋಪಾಲ್ ಫೈಟ್. ಇಬ್ಬರ ಜಗಳದಲ್ಲಿ ಚೆನ್ನಿತ್ತಲಾಗಿ ಕಾದಿದ್ಯಾ ಜಾಕ್ಪಾಟ್. ಇವತ್ತೇ ಹೈಕಮಾಂಡ್ನಿಂದ ಅನೌನ್ಸ್. ಮತ್ತೆರಡು ಕ್ಷೇತ್ರಗಳನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಗಾಳ. ಧಾರವಾಡ, ಹಿರಿಯೂರು ಕ್ಷೇತ್ರಗಳ ಕೈವಶಕ್ಕೆ ಸವಾಲುಗಳು ಬಹಳ. ಅನುಕಂಪವನ್ನೇ ಅಸ್ತ್ರವಾಗಿಸಿಕೊಳ್ಳುವುದಕ್ಕೆ ದಾಳ. ವಚನಾನಂದ ಶ್ರೀ ಮೇಲೆ ಪೋಕ್ಸೋ ಕೇಸ್. ಸ್ವಾಮೀಜಿಗೆ ಇವತ್ತು ವೈದ್ಯಕೀಯ ತಪಾಸಣೆ ನಡೆಸಲಿರೋ ಪೊಲೀಸರು. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ರಾಜ್ಯಕ್ಕೆ ಮೋದಿ ಭೇಟಿ ವೇಳೆ ಜಿಲೆಟಿನ್ ಪತ್ತೆ ಪ್ರಕರಣದ ತನಿಖೆ. 10,000ಕ್ಕೂ ಹೆಚ್ಚು ಮೊಬೈಲ್ ಸಿಡಿಆರ್ ಪರಿಶೀಲನೆ. ತಾತಗುಣಿ ಬಳಿ 9 ತಿಂಗಳು ಇದ್ದ ಕಾರಣ ಕೋರಮಂಗಲದ ರೋಹಿತ್ಗೂ ವಿಚಾರಣೆ. ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಡಿಸಿಷನ್. ದೇಶದಿಂದ ವಿದೇಶಕ್ಕೆ ಸಕ್ಕರೆ ರಫ್ತು ತಾತ್ಕಾಲಿಕ ಬ್ಯಾನ್. ದೇಶೀಯ ಮಾರುಕಟ್ಟೆಯಲ್ಲಿ ಕೊರತೆ ತಡೆಗೆ ಈ ಪ್ಲಾನ್. ಸಿಲಿಂಡರ್ ಸಬ್ಸಿಡಿ ಕಳ್ಳಾಟ ಆಡುವವರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್. ಸಬ್ಸಿಡಿ ಪಡಿತಾ ಇರೋ ಗ್ರಾಹಕರಿಗೆ ಸರ್ಕಾರದಿಂದ ಬರಲಿದೆ ಎಸ್ಎಂಎಸ್. ಅರ್ಹತೆಯನ್ನ ಆದಾಯ ತೆರಿಗೆ ದಾಖಲೆಗಳ ಆಧಾರದ ಮೇಲೆ ತೀರ್ಮಾನ. ರಾಜ್ಯ ಸರ್ಕಾರಕ್ಕೆ ತಪ್ಪದ ಸಾರಿಗೆ ನೌಕರರ ಹೋರಾಟದ ಪೆಟ್ಟು. 12.50% ವೇತನ ಹೆಚ್ಚಳಕ್ಕೆ ಒಪ್ಪದ ನೌಕರರು. ಮೇ 20ಕ್ಕೆ ಬಸ್ ರಸ್ತೆಗಿಳಿಯಲ್ಲ ಅಂತ ಜಂಟಿ ಕ್ರಿಯಾ ಸಮಿತಿ ಪಟ್ಟು. ಮಂಡ್ಯದಲ್ಲಿ ನಾಪತ್ತೆಯಾಗಿದ್ದ ಬಾಲಕ 4 ವರ್ಷದ ಬಳಿಕ ಪತ್ತೆ. ಓದಲು ಇಷ್ಟವಿಲ್ಲದೆ ಬೆಂಗಳೂರಿನ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಲಕ ಕಬಡ್ಡಿ ಟೂರ್ನಮೆಂಟ್ ಆಡ್ತಾ ಇದ್ದಾಗ ಪರಿಚಯಸ್ಥರ ಕಣ್ಣಿಗೆ ಬಿದ್ದ ಕಿಶೋರ್. ಅಕ್ರಮ ಅಕ್ಕಿ ದಂಧೆಕೋರರ ಬಳಿ ಬಳ್ಳಾರಿ ಎಸ್ಪಿ ಗನ್ಮ್ಯಾನ್ ಹಣ ವಸೂಲಿ. ತಾವು ಬಚಾವ್ ಆಗೋಕೆ ಗನ್ಮ್ಯಾನ್ ಬಲಿ. ಎಸ್ಪಿ ಸುಮನ್ ಪನ್ನೇಕರ್ ವಿರುದ್ಧ ಶಾಸಕ ಭರತ್ ರೆಡ್ಡಿ ಪರೋಕ್ಷ ಆರೋಪ. ಚಿನ್ನದ ಅಂಗಡಿಯಲ್ಲಿ ಕುಲುಮೆ ಕೆಲಸ ಮಾಡುವಾಗ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್. ಬಂಗಾಳ ಮೂಲದ 2 ಅಕ್ಕಸಾಲಿಗರಿಗೆ ಗಾಯ, ಆಸ್ಪತ್ರೆಗೆ ರವಾನೆ. ವಿಜಯಪುರ ನಗರದ ಸರಾಫ್ ಬಜಾರ್ನಲ್ಲಿ ಘಟನೆ. ತುಮಕೂರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ನಲ್ಲಿ ಸಮಸ್ಯೆ ತಿಳಿಸಿದ ವಿರುದ್ಧ. ಅರಳೀಕೆರೆ ಗಿರಿಯಪ್ಪ ಇಂಗ್ಲಿಷ್ ಸ್ಪೀಚ್ಗೆ ಎಂಎಲ್ಎ ಸುರೇಶ್ ಬಾಬು ಫಿದಾ. ರೈತರ ಸಮಸ್ಯೆ ಬಗೆಹರಿಸೋ ಭರವಸೆ ಕೊಟ್ಟ ಶಾಸಕ. ಅದ್ದೂರಿಯಾಗಿ ನೆರವೇರಿದ ಸವದತ್ತಿ ಗ್ರಾಮ ದೇವಿಯರ ಜಾತ್ರೆ. ಸೀಮೋಲ್ಲಂಘನ ಮಾಡೋ ಮೂಲಕ ವಿಶೇಷ ಪೂಜೆ ಸಲ್ಲಿಕೆ. ಒಬ್ಬರಿಗೊಬ್ಬರು ಭಂಡಾರ ಎರಚಿ ಸಂಭ್ರಮಿಸಿದ ಭಕ್ತರು. ಕೊಹ್ಲಿ 9ನೇ ಸೂಪರ್ ಸೆಂಚುರಿಗೆ ಕೆಕೆಆರ್ ಒಡೀಸ್. ಅಜಿಂಕ್ಯ ಪಡೆ ವಿರುದ್ಧ 6 ವಿಕೆಟ್ಗಳ ಗೆಲುವು ದಾಖಲಿಸಿದ ಆರ್ಸಿಬಿ. ಕೋಲ್ಕತಾ ನೈಟ್ ರೈಡರ್ಸ್ ಸೋಲಿಸಿ ಅಗ್ರಸ್ಥಾನಕ್ಕೇರಿದ ರಾಯಲ್ ಚಾಲೆಂಜರ್ಸ್. ವಿಜಯ್ ಪ್ರಮಾಣ ವಚನದಲ್ಲಿ ಕಾಂಬೋಜರನ್ನೇ ಹೋಲುವ ಭದ್ರತಾ ಅಧಿಕಾರಿ ವಿಡಿಯೋ ವೈರಲ್. ಈ ಬೆನ್ನಲ್ಲೇ ತಮ್ಮ ತದ್ರೂಪಿಯನ್ನ ಭೇಟಿಯಾದ ಅಂಶುಲ್ ಕಾಂಬೋಜ್.
ಫ್ರಾಂಚೈಸಿ ಆಹ್ವಾನದ ಮೇರೆಗೆ ಪ್ರಾಕ್ಟೀಸ್ ವೇಳೆ ಮೈದಾನಕ್ಕೆ ಆಗಮಿಸಿದ್ದ ಭದ್ರತಾ ಅಧಿಕಾರಿ. ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತ್ರಿಷಾ ಯುಗ ಆರಂಭ. ಟಿವಿಕೆ ಪಕ್ಷಕ್ಕೆ ತ್ರಿಷಾ ಸೇರ್ಪಡೆಯಾಗ್ತಾರೆ ಅನ್ನೋ ಚರ್ಚೆ. ಈ ಮಧ್ಯೆ 5 ಕೋಟಿಯಿಂದ 12 ಕೋಟಿಗೆ ಜಿಗಿದ ತ್ರಿಷಾ ಸಂಭಾವನೆ. ಲೋ ನವೀನ ಸಿನಿಮಾ ನಾಳೆ ರಾಜ್ಯಾದ್ಯಂತ ರಿಲೀಸ್. ಬಿಡುಗಡೆಗೂ ಮುನ್ನವೇ ಬೆಂಗಳೂರು, ಮೈಸೂರಿನಲ್ಲಿ ಸ್ಪೆಷಲ್ ಪ್ರೀಮಿಯರ್. ಔಟ್ ಅಂಡ್ ಔಟ್ ಮನರಂಜನೆ. ನವೀನ್ ಸಜ್ಜು ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.